ಹೇ ಗೈಸ್, ಈಗೇನು ನೋಡಿದ್ರಲ್ಲ, ಸಿಂಪಲ್ ಆಗಿರುವಂಥ ಒಂದು ಲೈಟ್ ಲ್ಯಾಂಪು ಮೊಂಬತ್ತಿಯಿಂದ 2 ಕಪ್ ಗ್ಲಾಸಿಂದ ನಿಮ್ಮ ಮನೇಲಿ ನೀವೇ ಮಾಡ್ಕೋಬೋದು. ನಾನು ಈಗ 2 ಕಪ್ ಗ್ಲಾಸ್ ತೊಗೊತಿದ್ದೀನಿ. ತೊಗೊಂಡು ನಾನು ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಈ ಥರ ಒಂದು ಬಾಕ್ಸ್ ಇದರಲ್ಲಿ ಮಾಡ್ಕೋಬೇಕು. ಈ ಥರ ಒಂದು ಬಾಕ್ಸು ಒಂದು ಕಪ್ಪಲ್ಲಿ 2 ಸೈಡ್ ಮಾಡಬೇಕು, ಓಕೆನಾ. ಒಂದೇ ಕಪ್ಪಿಗೆ ಮಾಡ್ಬೇಕು. ಈ ಥರ ನಾನು ಇನ್ನೊಂದು ಸೈಡೂ ಮಾಡ್ಕೊತಿದ್ದೀನಿ ನೋಡಿ. ಈಗ ನಾನು ಕರೆಕ್ಟಾಗಿ ಇಲ್ಲಿ ಸೆಂಟ್ರು ನೋಡಿಕೊಂಡು ಅದ್ರ ಅಪೋಸಿಟ್ಟಾಗಿ ಆ ಥರನೇ ಮಾಡ್ಕೊತಿದ್ದೀನಿ. ಸೊ ಇದನ್ನು ನಾವು ಕಟ್ ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಕಟ್ ಮಾಡಿಕೊಂಡು ತೋರಿಸಿ ನೋಡಿ. ಈ ಥರ ಸೆಂಟ್ರಲ್ಲಿ ಗ್ಯಾಪ್ ಇರಬೇಕು, ಆ ಕಡೆ ಈ ಕಡೆ ವಿಂಡೋ ಥರ ಓಪನ್ ಮಾಡ್ಕೋಬೇಕು ನೀವು, ಓಕೆನಾ. ಇದಕ್ಕೆ ನಾನು ನನ್ನ ಹತ್ರ ಇರುವಂಥ ಒಂದು ಚಿಕ್ಕದು ಸ್ಟೀಲ್ ರಾಡು, ಅಂದರೆ ನೀವು ಟಾಯ್ಸ್ ಕಾರ್ ಏನಾದರೂ ಇದ್ದರೆ ಅದರಲ್ಲಿರುತ್ತೆ, ಓಕೆನಾ. ಇಲ್ಲಂತಂದರೆ ನಿಮ್ಮ ಹತ್ರ ವಯರ್ ಇತ್ತಂತಂದರೆ, ಅಂದರೆ ತಂತಿ ಅಂತ ಏನು ಹೇಳ್ತೀವಿ ಅದು ಇತ್ತಂತಂದರೆ ಇನ್ನೂ ಬೆಟರು. ಈಗ ನಾನು ಇದನ್ನು ಯೂಸ್ ಮಾಡ್ಕೊತಿದ್ದೀನಿ. ತಂತಿ ಇತ್ತಂತಂದರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ನಾನು ಇದರಿಂದ ಸ್ಟಿಕ್ ಮಾಡಿಕೊಂಡೆ, ನೀವು ನೋಡಿದ್ರಲ್ಲ ಅದೇ ಥರ ಸ್ಟಿಕ್ ಮಾಡಿಕೊಂಡೆ. ಈಗ ಇನ್ನೊಂದು ಕಪ್ ಗ್ಲಾಸಿಂದ ಈ ಥರ ರೌಂಡ್ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಕಾಲಮ್ ಥರ ಲೈನ್ಸ್ ಹಾಕ್ಕೊತಿದ್ದೀನಿ, ಓಕೆನಾ. ಇದಕ್ಕೆ ನಾನು ಬ್ಲೇಡಿಂದ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಈಗ ನೋಡಿ, ಆ ಒಂದು ಏನು ಲೈನ್ಸ್ ಕಟ್ ಮಾಡ್ಕೊಂಡಿದ್ದಲ್ಲ, ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ನಾನು ಹಿಂಗೆ ಫೋಲ್ಡ್ ಮಾಡ್ಕೊತಿದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಯಾಕಂತಂದರೆ ಇದು ಕಿತ್ತೋಗ್ಬಿಡುತ್ತೆ. ಎಡ್ಜಿಂದ ಎಡ್ಜಿಗೆ ನಾವು ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಕೆಳಗಡೆ ಮಾತ್ರ ಜಾಯಿಂಟ್ ಇರುತ್ತೆ, ಓಕೆನಾ. ಮೇಲ್ಗಡೆ ತುದಿಗೆ ಒಂದು ಚೂರು 0.1 mm ಅಷ್ಟು ಜಾಯಿಂಟ್ ಇರ್ಬೇಕು ಅಷ್ಟೇ. ಈ ಥರ ನೋಡಿ, ಈ ಥರ ಭಾಳಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಭಾಳ ನಿಧಾನ ಮಾಡ್ಕೋಬೇಕು. ನಾನಿಲ್ಲಿ ಸ್ಪೀಡ್ ಇದರಲ್ಲಿ ತೋರಿಸ್ತಿದ್ದೀನಿ ಯಾವ ಥರ ಮಾಡೋದಂತ, ಯಾಕಂತಂದರೆ ಇದು ಭಾಳಷ್ಟು ಟೈಮ್ ತಗೊಳ್ತು ನನಗೆ. ಯಾಕಂತಂದರೆ ಒಂದು ಇದು ಆಯ್ತು ಅಂತಂದರೆ ಮತ್ತೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಈಗ ಸಬ್ಸ್ಕ್ರೈಬ್ ಮಾಡಿದೆ ಯಾರ್ಯಾರೆಲ್ಲ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಕೂಡ ಮಾಡಿ. ಇದು ಆಯ್ತು ನೋಡಿ, ಈಗ ಎಲ್ಲ ಮಾಡ್ಕೊಂಡೆ. ಇದು ಎಷ್ಟು ಸೂಪರಾಗಿ ಕಾಣ್ತಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣ್ತಿದೆ. ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಆ ರಾಡ್ ಏನು ಫಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಆ ಒಂದು ಕಪ್ ತರಬೇಕಾಗತ್ತೆ. ಆ ಒಂದು ಕಪ್ ತಂದ್ಕೊಂಡು ಈಗ ಅದ್ರ ಸೆಂಟ್ರಲ್ಲಿ ನಾವು ಇದನ್ನು ಪ್ಲೇಸ್ ಮಾಡ್ಬೇಕಾಗತ್ತೆ, ಓಕೆನಾ. ಈ ಥರ ಬ್ಯಾಲೆನ್ಸ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಈಗ ನೆಕ್ಸ್ಟ್ ಆಯ್ತು ನೋಡಿ, ಈ ಎಕ್ಸ್ಪೆರಿಮೆಂಟ್ ಮುಗೀತು. ಈಗ ನಾನು ಸೆಂಟ್ರಲ್ಲಿ ಒಂದು ಮೊಂಬತ್ತಿ ಇಟ್ಕೊಂಡು ಅದು ಹಚ್ತಾ ಇದ್ದೀನಿ. ಈಗ ಇದ್ರ ಮೇಲೆ ಕಪ್ ಇಟ್ಬಿಟ್ರೆ ಸಾಕು, ಅದು ರೊಟೇಟ್ ಆಗ್ತಾ ಹೋಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಟೇಕ್ ಕೇರ್, ಬಾಯ್.